ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಮಹಾಭಾರತದ ಕರ್ಣನ ಕತೆ ಗೊತ್ತಲ್ವಾ? ಮಹಾಶೂರ ಪರಶುರಾಮನಿಂದ ವಿದ್ಯೆಯನ್ನ ಕಲಿತವನು. ಆದ್ರೆ ತಾನೊಬ್ಬ ಸೂತ ಪುತ್ರ ಅಂತ ತನಗೆ ತಾನೇ ಅಂದುಕೊಳ್ತಾ ಆತ ಹೋಗಿ ಸೇರಿದ್ದು ಅಧರ್ಮಿಯಾದಂತಹ ದುರ್ಯೋಧನನ ಪಕ್ಷವನ್ನ. ದುರ್ಯೋಧನ ಮಾಡಿದಂತಹ ಅಧರ್ಮದಿಂದ ಕೊನೆಗೆ ಕರ್ಣಗೂಡ ಯುದ್ಧ ಭೂಮಿಯಲ್ಲಿ ಪ್ರಾಣವನ್ನ ಬಿಡ್ಬೇಕಾಗತ್ತೆ. ಹಾಗಂತ ಕರ್ಣ ಇಲ್ಲಿ ಧರ್ಮಾತ್ಮನಾಗೋದಿಲ್ಲ, ಆತ ಕೂಡ ಅಧರ್ಮಿನೇ. ಯಾಕೆ ಇದನ್ನ ಇವತ್ತು ನೆನಪು ಮಾಡ್ಕೊಂಡೆ ಅಂತ ಹೇಳಿದ್ರೆ, ಇದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅಷ್ಟೇ ಅಧರ್ಮಿಯ ಸಹವಾಸವನ್ನ ಮಾಡಿ ಆ ಕಡೆ ಇರೋಕ್ಕೂ ಆಗದೆ, ಬೀಳೋಕ್ಕೂ ಆಗದೆ, ಹಿಡಿಯೋದಕ್ಕೂ ಆಗದೆ ಪಾಪ ಈ ವಯಸ್ಸಲ್ಲಿ ಒದ್ದಾಡ್ತಾ ಇದ್ದಾರೆ. ಅವ್ರು ಯಾರೋ ಮಾಡಿದಂತ ಹಗರಣದಲ್ಲಿ ಪಾಪ ಇವರದ್ದು ಹೆಸರು ಬೇರೆ. ಅಂಡ್ ಇನ್ನೊಬ್ಬ ಮಗನು ಹೆಂಗೆಂಗೋ ಆಡ್ತಾರೆ. ಅಪ್ಪನ ತರ ತಾನು ಗಾಂಧಿ ಕುಟುಂಬಕ್ಕೆ ಹತ್ರ ಆಗಬೇಕು ಅಂತ ಪಾಪ ಆಸೆ ಏನೋ ಹಾಗೆ ಮಾಡ್ಸತ್ತೇನ್ ಮಾಡೋದು. ವೀಕ್ಷಕರೇ, ರಾಹುಲ್ ಗಾಂಧಿ ಅದೇ ರೀತಿ ಸೋನಿಯಾ ಗಾಂಧಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇಡಿ ಚಾರ್ಜ್ ಶೀಟ್ ಹಾಕಿದ್ದು ನಿಮಗೆ ಗೊತ್ತಿದೆ. ಈ ಕಡೆ ಅಳಿಯ ಮನೆ ತೊಳಿಯ ರಾಬರ್ಟ್ ವಾದ್ರಾ ಅವರನ್ನ ಬೇರೆ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಕರೆಸ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತರಾಗಿರುವಂತಹ ಖರ್ಗೆ ಅಂಡ್ ಸನ್ ಮಾತಾಡ್ಬೇಕಲ್ವ ಏನಾದ್ರು. ಹಾಗಾಗಿ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ನನಗೆ ಪ್ರಿಯಾಂಕಾ ಖರ್ಗೆ ಅವರನ್ನು ನೋಡಿದಾಗ ಸಿನಿಮಾದಲ್ಲಿ ಬರುವಂತಹ ಕಾಮಿಡಿಯನ್ ನೆನಪಾಗತ್ತೆ. ಇಡೀ ಸಿನಿಮಾದಲ್ಲಿ ಅವರು ಇರಲ್ಲ, ಆಗೊಮ್ಮೆ ಈಗೊಮ್ಮೆ ಬರ್ತಾರೆ, ಎಲ್ಲರನ್ನ ನಗಿಸ್ತಾರೆ, ಹೋಗ್ತಾರೆ. ಆ ಕೆಲಸವನ್ನ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ, ಈ ವ್ಯಕ್ತಿದು ಅದು ನೆಗೆಟಿವ್ ಪಾಸಿಟಿವ್ ಏನೋ ಒಂದು ಅಂತೂ ಸುದ್ದಿಯಲ್ಲಿ ಇರ್ಬೇಕು ಅವ್ರಿಗೆ ಅಷ್ಟೇ. ನಂದೊಂದಿರ್ಲಿ ನಂದಗೋಪಾಲ ಅಂತ ಎಲ್ಲಾ ವಿಚಾರದಲ್ಲೂ ಕೂಡ ಮೂಗ್ ತೂರಿಸ್ಕೊಂಡು ಬರ್ತಾರೆ. ಅಪ್ಪನ ನೆಕ್ಸ್ಟ್ ನಾನೇ AICC ಪ್ರೆಸಿಡೆಂಟ್ ಅಂತ ಪಾಪ ಅಂದ್ಕೊಂಡಿರ್ಬೇಕು. ಅವ್ರಿಗೇನು ಗೊತ್ತು, ಅಪ್ಪನಿಗೆ ಬೈ ಚಾನ್ಸ್ ಬೈ ಲಕ್ ಹೇಗೋ ಒಂದು ಲಾಟ್ರಿ ಹೊಡೆದಿದ್ದಂತ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ನಂದು ಒಂದು ರಿಯಾಕ್ಷನ್ ಇರ್ಲಿ ಅಂತ ಇಡೀ ದಾಳಿ ಬಗ್ಗೆ ಮೈಕ್ ಮುಂದೆ ಬಂದು ಮಾತಾಡ್ತಾರೆ. ಅದೇನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ನಿಮಗೆ ನಿಜವಾಗ್ಲೂ ITED ಬಗ್ಗೆ ITED ದಾಳಿ ಮಾಡಬೇಕಾಗಿದ್ದು ಎಲ್ಲಿ ಗೊತ್ತಾ? ಎಲೆಕ್ಷನ್ ಬಾಂಡ್ಗಳ ಬಗ್ಗೆ ದಾಳಿ ಮಾಡಬೇಕು ಬಿಜೆಪಿ. ಹೆಂಗ್ ಸರ್ ಅವರಿಗೆ 3,000-4,000 ಕೋಟಿ ರೂಪಾಯಿ ಅವರಿಗೆ ದೇಣಿಗೆ ಸಿಗುತ್ತೆ ಬಿಜೆಪಿ ಸರ್ಕಾರಕ್ಕೆ? ಯಾವ ರೀತಿ RSS ಅವರು ಹೊಸ ಕಟ್ಟಡ 150-300-200 ಕೋಟಿ ರೂಪಾಯಿ ಎಲ್ಲಿಂದ ಬಂತು ಇದು ಸಂಸ್ಥೆಗೆ ದುಡ್ಡು? RSS ಸಂಸ್ಥೆಗೆ 600 ಕಚೇರಿಗಳು ಕಟ್ಟಿದ್ದಾರೆ ಡಿಸ್ಟ್ರಿಕ್ಟ್ಗಳಲ್ಲಿ. 600 ಡಿಸ್ಟ್ರಿಕ್ಟ್ಗಳಲ್ಲಿ ಬಿಜೆಪಿ ಅವರು ಐಷಾರಾಮಿ ದುಡ್ಡನ್ನು ಐಷಾರಾಮಿ ಕಚೇರಿಗಳನ್ನು ಕಟ್ಟಿಸಿದ್ದಾರೆ. ಎಲ್ಲಿಂದ ಬಂತು ಇದು ದುಡ್ಡು? ಇವರಿಗೆ ITED ಇಲ್ವಾ? RSS ನವರಿಗೆ ಇಲ್ವಾ? 14 ಮಾಲೆ ಬಿಲ್ಡಿಂಗ್ ಕಟ್ಟಿದಾರಲ್ಲ, ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ. ಎಲ್ಲಿಂದ ಬಂತ್ರಿ ದುಡ್ಡು? ಎಲ್ಲಿಂದ ಬರುತ್ತೆ ದುಡ್ಡು ಇವರಿಗೆ? 75,000 ಜನ ದೇಣಿಗೆ ಕೊಟ್ಟಿದಾರಂತೆ RSS ಅವರಿಗೆ. ಅದು ತನಿಖೆ ಆಗೋದು ಬೇಡವಾ? ITED ನಿಜವಾಗ್ಲೂ ಪಾರದರ್ಶಕತೆ ತೋರಿಸ್ಬೇಕು ಅಂದ್ರೆ ಫಸ್ಟ್ RSS ಕಚೇರಿಗಳನ್ನ ರೇಡ್ ಮಾಡಿಸಿ. ಎಲ್ಲಿ ಹೋದ್ರು ಪಾಪ ಸುತ್ತಿ ಬಳಸಿ ಈ ವ್ಯಕ್ತಿ ಬರೋದು RSS ವಿಚಾರಕ್ಕೆ. ಅದ್ ಯಾಕೋ ಏನು ಗೊತ್ತಿಲ್ಲಪ್ಪ. ಏನಾದ್ರೂ ಆ ಕಡೆ ಹೋಗಿದ್ದಾಗ ಗೀಟ್ ಏನಾದ್ರೂ ಬಿತ್ತ ಅಲ್ಲ ಗೊತ್ತಿಲ್ಲ. ಪ್ರತಿ ಬಾರಿ ಯಾಕೆ RSS ವಿಚಾರವನ್ನೇ ಮಾತಾಡ್ತೀರಾ ಅಂತ ಡೌಟ್ ನನಗೆ. ಅದಕ್ಕೆ ಅಲ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ RSS ಕಚೇರಿಯಲ್ಲಿ ದುಡ್ಡಿದೆ ಅಂತ ಅಷ್ಟೊಂದು ಡೌಟ್ ಇದ್ರೆ ನೀವೇ ಬೇಕಾದ್ರೆ ಒಂದಿನ ಹೋಗಿ ಭೇಟಿ ಕೊಟ್ಟು ಬನ್ನಿ ಅಲ್ಲ. ನೀವೇ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲಿ ಹೋದ್ರೆ ನಿಮಗೆ ರಾಷ್ಟ್ರ ಪ್ರೇಮಕ್ಕೆ ಸಂಬಂಧಪಟ್ಟದ್ದು ಬಿಟ್ರೆ ಬೇರೆ ಇನ್ನೇನು ಸಿಗೋದಕ್ಕೂ ಸಾಧ್ಯ ಇಲ್ಲ. ಒಂದು ಬಾರಿ ದಯವಿಟ್ಟು ಭೇಟಿ ಕೊಟ್ಟು ಬನ್ನಿ, ಗೊತ್ತಾಗತ್ತೆ. ವೀಕ್ಷಕರೇ, 600 ಕಚೇರಿ ಹೆಂಗೆ ಕಟ್ಟಿದ್ರು ಅಂತ ಈ ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತಾ ಇದ್ದಾರಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಗಾಂಧಿ ಕುಟುಂಬ ಸ್ವಾತಂತ್ರ್ಯ ಹೋರಾಟಗಾರರ ದುಡ್ಡನ್ನ ಹೊಡೆದ್ರಲ್ವಾ? ಅವರ ಹೆಸರನ್ನ ಹೇಳ್ಕೊಂಡು ದುಡ್ಡು ಹೊಡೆದ್ರಲ್ವಾ? ಪತ್ರಿಕೆ ಮಾಡ್ತೀವಿ ಅಂತ ಹೇಳ್ಕೊಂಡು. ಹಾಗೆ ಇಲ್ಲಿ ಯಾರು ದುಡ್ಡನ್ನು ಹೊಡೆದಿಲ್ಲ. ಇದು ಸ್ವತಃ ಸ್ವಯಂ ಸೇವಕರೇ ಕಟ್ಟಿರುವಂತಹ ಕಚೇರಿ. ಇವರಿಗೆ ಯಾವ ಫಾರಿನ್ ಲಿಂಕು ಇಲ್ಲ,
ನಿಮ್ಮ ಹಾಗೆ ಎಲ್ಲೆಲ್ಲಿಂದನೋ ಹಣನೂ ಬರಲ್ಲ. ತಂದೆ ನೋಡಿದ್ರೆ ಈ ವಯಸ್ಸಲ್ಲಿ ದೆಹಲಿಯಲ್ಲಿ ನಿಂತು ಮರ್ಯಾದೆಯನ್ನು ಕಳ್ಕೊಳ್ತಾ ಇದ್ದಾರೆ. ನೀವು ನೋಡಿದ್ರೆ ಇಲ್ಲಿದ್ದುಕೊಂಡು ದೆಹಲಿಯಲ್ಲಿ ಮರ್ಯಾದೆ ಕಳ್ಕೊಳ್ಳೋದು ಹೆಂಗೆ ಅಂತ ಅಪ್ಪನಿಗೆ ಹೇಳ್ಕೊಡ್ತಾ ಇದ್ದೀರಾ. ತಂದೆಗೆ ತಕ್ಕ ಮಗ ಬಿಡಿ ನೀವು. ಗಾಂಧಿ ಕುಟುಂಬ ನಿಮ್ಮ ತಂದೆಯವರನ್ನ ಸೋಫಾದಲ್ಲಿ ಒಟ್ಟಿಗೆ ಕೂರಿಸ್ಕೊಳ್ಳಲ್ಲ, ಅಂದ್ರೆ ಅಷ್ಟು ಕೀಳಾಗಿ ಕಾಣ್ತಾರ. ನೀವು ನೋಡಿದ್ರೆ ಇನ್ನೂ ಆ ಕುಟುಂಬದ ಗುಲಾಮಗಿರಿಯನ್ನ ಮಾಡ್ತಾನೇ ಇದ್ದೀರಲ್ವಾ, ಯಾಕೆ ಅಂತ. ಪ್ರಿಯಾಂಕ್ ಖರ್ಗೆ ಅವರೇ, RSS ದುಡ್ಡು ಮಾಡಿದ್ದು ಹೇಗೆ ಅಂತ ನೀವು ಅನುಮಾನ ಪಟ್ರಲ್ವಾ. KIADBಯಲ್ಲಿ ಎಕರೆಗಟ್ಟಲೆ ಭೂಮಿ ಹಗರಣದ ಆರೋಪ ಇದೆಯಲ್ವಾ, ಅದರ ಬಗ್ಗೆ ಸ್ವಲ್ಪ ಮಾತಾಡಬಹುದಾ? ಅದ್ಯಾರೋ ಖರ್ಗೆ ಅವರು 50,000 ಕೋಟಿ ಅಕ್ರಮ ಆಸ್ತಿಯನ್ನ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರಪ್ಪ. ನಿಜಾನಾ ಪ್ರಿಯಾಂಕ್ ಖರ್ಗೆ ಅವರೇ? ಬರೀ ಮಾತಾಡೋದಲ್ಲ, ಮೊದಲು ಕಲ್ಯಾಣ ಕರ್ನಾಟಕದ ಜನ ಹೇಗೆ ನರಳ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅಲ್ಲಿ ಎಷ್ಟು ಸಮಸ್ಯೆಗಳಿವೆ ಹೋಗಿ ನೋಡಿ. ಮೊದಲು ಅದನ್ನ ಪರಿಹಾರ ಮಾಡಿ ನೋಡೋಣ. ಮಾತಾಡ್ತಾರೆ. ನಿಮ್ಮ ತಂದೆ ಪರಿಸ್ಥಿತಿ ಹೇಗಾಗಿದೆ ನೋಡಿ ಇವತ್ತು. ಪಾಪ ಭಾಷಣವನ್ನ ಮಾಡ್ತಾ ಇದ್ರೆ ಆಜಾನು ಕೂಗು ಕೇಳಿದ್ರೆ ಭಾಷಣನೇ ನಿಲ್ಲಿಸಬೇಕಾಗತ್ತೆ. ಅಂದ್ರೆ ಅಂತಹ ಒಂದು ಭಯದಲ್ಲಿ ಬದುಕ್ತಾ ಇದ್ದಾರೆ. ಸ್ವಲ್ಪ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ. ಖರ್ಗೆ ಸಾಹೇಬರು ಸದನದಲ್ಲಿ ಹೇಳ್ತಾರೆ, ಅಟಲ್ ಜಿ ನೆಹರು ಅವರನ್ನ ಹೊಗಳಿದ್ರು, ನೆಹರು ಅವರು RSS ಬಗ್ಗೆ ಬೈತಾ ಇದ್ರು ಅಂತ. ಅದಕ್ಕೆ ಧನ್ಕರ್ಜಿ ಅವರು ಏನ್ ಹೇಳ್ತಾರೆ ಗೊತ್ತಾ? ಖರ್ಗೆ ಅವರೇ, ಅಟಲ್ ಜಿ ಯಾವುದಕ್ಕೆ ಸೇರಿದ್ದು ಪ್ರಶ್ನೆ ಹಾಕ್ತಾರೆ. ನೋಡಿ ನೀವೇ. 1947 में मुख्यमंत्रियों को पत्र लिखकर नेहरू जी ने चेतावनी देते हुए कहा कि हमारे पास दिखाने के लिए बहुत सारे सबूत है कि RSS एक निजी सेना की प्रकृति का संगठन है, वह नाजी लाइन पर आगे बढ़ रहा है। और हालांकि उनके नेता खुले तौर पर कहते हैं वो एक राजनीतिक निकाय नहीं है, लेकिन उनकी नीति और कार्यक्रम राजनीतिक और अत्याधिक सांप्रदायिक और हिंसक गतिविधियों पर आधारित है। ये मैंने नहीं कहा कि जवाहरलाल नेहरू जी ने जो चीफ मिनिस्टर को लेटर लिखी थी वो, और जो अटल बिहारी वाजपेयी जी नेहरू जी के बारे में जो बात की थी, ये भी बता दें, ये सब है। ये भी बता दें अटल बिहारी वाजपेयी जी का स्रोत क्या था? हाँ, अटल बिहारी वाजपेयी कौन से संगठन के थे, ये भी बता दें। वो ये भी बता दें। नहीं जनसंघ के थे, लेकिन ये पूरा अरे तुम जरा चुप बैठ। ಹೀಗೆ ಇಡೀ ಸದನದಲ್ಲಿ ಅವತ್ತು ಕಾಮಿಡಿ ಪೀಸ್ ಆಗ್ತಾರೆ. ಪದೇ ಪದೇ ಏನೋ ಒದರಬೇಡಿ, ಹೊರಗೆ ಬಂದು ನೋಡಿ. ಜನ ಈಗಲೇ ಕ್ಯಾಕರಿಸಿ ಉಗ್ಗಿತಾ ಇದ್ದಾರೆ. ನಾಳೆ ನಿಮ್ಮ ಕಡೆಯವರು ಕೂಡ ಬಾಯಿಗೆ ಎಲೆ ಅಡಿಕೆ ಹಾಕೊಂಡು ಉಗಿದ್ರು ಕಷ್ಟ. ಅಣ್ಣ ಇನ್ನೊಂದು, ನಿಮ್ಮ ಬಳಿ ಏನಾದ್ರೂ RSS ಕಚೇರಿಯಲ್ಲಿ ಹಣ ಇದೆ ಅಂತ ಅನುಮಾನ ಇದ್ರೆ ದಯವಿಟ್ಟು ED ಅವರಿಗೊಂದು ಕಂಪ್ಲೇಂಟ್ ಕೊಟ್ಟು ಬನ್ನಿ ಅಲ್ಲ. ಒಂದು ನೆನಪಿರ್ಲಿ, ದಾಖಲೆ ಕೂಡ ಇರ್ಬೇಕಾಯ್ತಾ? ಇದ್ರೆ ಹೋಗಿ ಕೊಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.